ಬಳಸ್ಕೊಳ್ಬೇಕು ಬಳಸ್ಕೊಳ್ಳಿ. ಧೀರಜ್ ಮುನಿರಾಜ್. ಸನ್ಮಾನ್ಯ ಸಭಾಧ್ಯಕ್ಷೆ, ಪ್ರಶ್ನೆ ಸಂಖ್ಯೆ 448 ಗೌರವಾನ್ವಿತ ಉಪಮುಖ್ಯಮಂತ್ರಿಗಳನ್ನ ಕೇಳಬಯಸ್ತೀನಿ. ಅಧ್ಯಕ್ಷ, ಉತ್ತರವನ್ನು ಹೊರಡಿಸಲಾಗಿದೆ. ಸಭಾಧ್ಯಕ್ಷೆ, ಉತ್ತರವನ್ನ ಕೊಟ್ಟಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು. ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳಗಾವಿ ಹೋಬಳಿಯ ಟೆರಾಫಾರ್ಮಾ ಬಯೋಟೆಕ್ನಾಲಜೀಸ್ ಲಿಮಿಟೆಡ್ ಸಂಸ್ಥೆ ಮತ್ತು ಇತರೆ ಹಿಡುವಳಿದಾರರ 134 ಎಕರೆಯಲ್ಲಿ ಒಂದು ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಘಟಕವನ್ನು ಪ್ರಾರಂಭ ಮಾಡ್ತೀವಿ. ಇದರಿಂದ ಯಾವುದೇ ರೀತಿಯಾದಂತಹ ವೈಜ್ಞಾನಿಕವಾಗಿ ವಿಲೇವಾರಿ ಕಾರ್ಯವನ್ನು ಹಮ್ಮಿಕೊಳ್ಳುತ್ತಿರುವುದರಿಂದ ಸ್ಥಳೀಯರಿಗೆ, ಪರಿಸರದ ಮೇಲೆ ಮತ್ತು ಸಮಾಜದ ಮೇಲೆ ಯಾವುದೇ ದುಷ್ಪರಿಣಾಮ ಉಂಟಾಗದಂತೆ ಕ್ರಮ ವಹಿಸಲಾಗುತ್ತದೆ. ಅದರಿಂದ ಯಾವುದೇ ಪ್ರಮುಖ ಯೋಜನೆಗಳಿಗೆ ಪರಿಣಾಮ ಉಂಟಾಗಲ್ಲ ಅಂತ ಕೊಟ್ಟಿದ್ದ ಸಭಾಧ್ಯಕ್ಷೆ. ಆದರೆ ನಾನು ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ನಾನೇನು ತರಲು ಬಯಸ್ತೀನಿ ಅಂದ್ರೆ 2008ರಲ್ಲಿ ಟೆರಾಫಾರ್ಮಾ ಓಪನ್ ಆದ್ಮೇಲೆ 2016ರಲ್ಲಿ ಇದನ್ನ ಕ್ಲೋಸ್ ಮಾಡಿಸಿದಂತದ್ದು ಇದೇ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಅವತ್ತು ಇವರ ಪೊಲ್ಯೂಷನ್ ಇಂದ ಏನೋ MSW ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಆಕ್ಟ್ 2000 ಪ್ರಕಾರ ಒಂದು 2 ಲೈನ್ ಓದ್ಬಿಡ್ತೀನಿ ಸಭಾಧ್ಯಕ್ಷೆ ಉಪಮುಖ್ಯಮಂತ್ರಿಗಳ ಗಮನಕ್ಕೆ. The operator has failed to process the MSW as per the norms in manner as per MSW rules 2000. Because of such failure, problems have been propped up concerning environmental pollution such as air pollution, soil pollution, water pollution and subsurface water pollution. As a result, the residents of nearby villages revolted not only against BBMP but also against the government. ಇದು ಕಾರಣದಿಂದ 2016ರಲ್ಲಿ ಸಾರ್ವಜನಿಕರು ಈ ಒಂದು ಕಸ ವಿಲೇವಾರಿ ಘಟಕದ ವಿರುದ್ಧವಾಗಿ ಏನೋ ಇದರ ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ KSPCB, the operator as per Article 5 has not complied with quality control laboratory in respect of leachate quality, compost quality, air quality, maturity test for residual inert matter. The MSW analysis and characterization has not ಲಕ್ಷ ಮೆಟ್ರಿಕ್ ಟನ್ ಕಸ ಈಗಾಗಲೇ ಅವ್ರು ಸುರಿದಿರುವಂತಹ ಕಸ ಅಲ್ಲೇ ಇದೆ. ಆ ಕಸವನ್ನ ಬಯೋಮೈನಿಂಗ್ ಮಾಡಿ ತೆಗಿಬೇಕಾಗಿತ್ತು, ಅದನ್ನ ತೆಗೆದಿಲ್ಲ. ಈ 134 ಎಕರೆ ಪ್ರದೇಶದಲ್ಲಿ ಇರುವಂತಹ ಕಸನೇ ಅವ್ರು ಕ್ಲಿಯರ್ ಮಾಡಿಲ್ಲ. ದಯವಿಟ್ಟು ಹೊಸ ಕಸ ಹಾಕ್ಸ್ಕೊಳ್ಳುವಂಥದ್ದು ಸಾರ್ವಜನಿಕರ ತೀವ್ರ ವಿರೋಧ ಇದೆ. 3 ಜನ ಮಠಾಧೀಶರು ಈ ಪ್ರತಿಭಟನೆಯನ್ನ ಮಾಡಿ ಈ ಘಟಕವನ್ನು ಮುಚ್ಚಿದ್ದು. ದಯವಿಟ್ಟು ನಾನು ತಾಲೂಕಿನ ಜನತೆ ಪರವಾಗಿ ಅವರ ಅವ್ರ ಮನಸ್ಸಲ್ಲಿದೆ ಅದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ. ಅಲ್ಲಿ ಮುಚ್ಚಿರುವಂತಹ ಘಟಕವನ್ನ ಪ್ರಾರಂಭ ಮಾಡುವಂಥದ್ದು ಬೇಡ. ಎಲ್ಲಾದ್ರೂ ಇಂಡಸ್ಟ್ರಿಯಲ್ ಏರಿಯಾಲಿ ಅಥವಾ KIDB ಏರಿಯಾಲಿ ಈ ಕಸ ವಿಲೇವಾರಿ ಘಟಕ ಮಾಡಲಿ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಮಾಡಲಿ, ಇಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲರೂ ನಮ್ಮ ವ್ಯಾಪ್ತಿ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾದ್ರೂ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಕಸ ವಿಲೇವಾರಿ ಘಟಕ ಇರೋದೇ ನಾವು ತಡ್ಕೊಳ್ಳಕ್ಕಾಗ್ತಿಲ್ಲ. ನಮ್ಮ MSGP ಅನ್ನುವಂಥದ್ದು. ದಯವಿಟ್ಟು ಇನ್ನೊಂದು ಕಸ ವಿಲೇವಾರಿ ಘಟಕ ತೆರೆಯೋದು ಬೇಡ ಅಂತ ನಾನು ತಾಲೂಕಿನ ಜನತೆಯ ಪರವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ನಾನು ಕೋರ್ಕೊಂತೀನಿ ಸಭಾಧ್ಯಕ್ಷೆ. ಅಧ್ಯಕ್ಷೆ, ನಾನು ಮುನ್ರಾಜ್ ಅವರು ಏನು ಹೇಳ್ತಾ ಇದ್ದಾರೆ ಅವರ ನೋವು ಎಲ್ಲ ಅರ್ಥ ಆಗ್ತದೆ. ಬೆಂಗಳೂರಲ್ಲಿ ಸುಮಾರು 8,000 ಟನ್ ಕಸ ಆಗ್ತಾ ಇದೆ. ಎಲ್ಲ ಆಗ್ತಿತ್ತು. ಸೊ 4-5 ಕಡೆ ಈಗಾಗಲೇ ನಾವು ಅದನ್ನ ಗೊತ್ತು ಮಾಡಿದ್ದೇವೆ. ಹಿಂದೆ ಮಂಡೂರಲ್ಲಿ ಗಲಾಟೆ ಆಯಿತು, ಬೇರೆ ಬೇರೆ ಗಲಾಟೆ, ಕೃಷ್ಣ ಬೈರೇಗೌಡ ಕಾನ್ಸ್ಟಿಟ್ಯೂನ್ಸಿ, ನಮ್ಮ ಇವ್ರ ಕಾನ್ಸ್ಟಿಟ್ಯೂನ್ಸಿ ಸೌದಲ್ಲಿ, ನಮ್ಮ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ, ಮಾದೇವಪುರ ಕಾನ್ಸ್ಟಿಟ್ಯೂನ್ಸಿ, ಅದೇ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಆಗ್ತಾ ಇದೀವಿ. ಈಗ ರೀಸೆಂಟ್ ಆಗಿ ಒಂದು ಸೈಂಟಿಫಿಕ್ ಆಗಿ ಈ ನಮ್ಮ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿಲಿ 26 ಎಕರೆಯಲ್ಲಿ ಒಂದು ಅದನ್ನ ಪ್ರಾರಂಭ ಮಾಡಿದ್ದೀವಿ. ಸೌತ್ ಅಲ್ಲೊಂದು, ನಾರ್ತ್ ಅಲ್ಲೊಂದು, ಈಸ್ಟ್ ಅಲ್ಲೊಂದು, ವೆಸ್ಟ್ ಅಲ್ಲಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತೀವಿ. ಈಗ ನಾನು ಇದ್ರ ಬಗ್ಗೆ ಏನಾದ್ರು ಒಂದು ಪರಿಹಾರ ಮಾಡಬೇಕು ಅಂತೇಳಿ ನಾನು ಹಿಂದೆ ಹೇಳಿದ್ರೆ ಒಂದು ದೊಡ್ಡ ಮಾಫಿಯಾ ಇದೆ ಅಂತೇಳಿ. ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನೇನು ಅಂತ ಎಲ್ಲ ಕ್ಲಿಯರೆನ್ಸ್ ಎಲ್ಲ ಇದೆ. ಇನ್ನು ಅದು ಪ್ರೈವೇಟ್ ಅವ್ರು ಮಾಡ್ತಾ ಇದ್ರು, ಈಗ ಗೌರ್ಮೆಂಟೇ ಟೇಕ್ ಓವರ್ ಮಾಡಿ ಒಂದು ಸೈಂಟಿಫಿಕ್ ಆಗಿ ನಾನು ಡೆಲ್ಲಿಲಿ ಹೋಗಿ ನೋಡಿದ್ದೀನಿ, ಚೆನ್ನೈಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ, ಹೈದರಾಬಾದ್ ಹೋಗಿ ನೋಡಿದ್ದೀನಿ, ಮತ್ತು ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ಈಗ ಮುಂದಕ್ಕೆ ಯಾವುದೇ ನಾವು ಮಾಡಿದ್ರು ಕೂಡ ಭಾಳ ಸೈಂಟಿಫಿಕ್ ಮಾಡಬೇಕು ಅಂತೇಳಿ ವ್ಯವಸ್ಥೆ ಮಾಡಿದ್ವಿ. ಒಂದು ಗ್ಯಾಸು, ಬಯೋಗ್ಯಾಸು, ವೇಸ್ಟ್ ಟು ಎನರ್ಜಿ ಇವೆಲ್ಲ ಸೇರಿ ಮಾಡೋಂಥ ಸಂದರ್ಭ ಮಾಡಿದ್ವಿ. ಸೊ ಇಂಡಿಯಾದಲ್ಲಿ ಏನು MSPP ಮಾಡ್ತಾ ಇರೋದು ಇದು ಸ್ಮಾಲ್ ಫರ್ಟಿಲೈಸರ್. ಇದು ಈಗ ನಾವು ಮಾಡ್ತಾ ಇರೋದು ಈ ಪ್ರಾಜೆಕ್ಟ್ಗೆ ನಾವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೂಡ ಆಗಿದೆ. ಆ ದೃಷ್ಟಿಯಿಂದ ಈ ಜಾಗನ ನಾವು ಈಗಾಗಲೇ ಸುಮಾರು ಅಲ್ಲಿ 100 ಚಿಲ್ಲರೆ ಎಕರೆ ಇದೆ. ಒಂದು 46 ಎಕರೆ ಗೌರ್ಮೆಂಟ್ ಇದೆ, 60 ಎಕರೆ ಟೆರಾಫಾರ್ಮರ್ ಇದೆ. ಅದರಲ್ಲಿ 38 ಎಕರೆ ಮಾತ್ರ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಮಿಕ್ಕಿದ ಗೌರ್ಮೆಂಟ್ ರೇಟ್ ಇತ್ತು, ಅದಕ್ಕೆ ಗೌರ್ಮೆಂಟ್ ಜಾಗ ಇತ್ತು. ಅದಕ್ಕೆ ಅದನ್ನು ಪರ್ಚೇಸ್ ಮಾಡಿ ಅದಕ್ಕೆ ಬಹಳ ಹೊಸ ಲೇಟೆಸ್ಟ್ ಟೆಕ್ನಾಲಜಿನ ಅಳವಡಿಸ್ಬಿಟ್ಟು ಮಾಡಬೇಕು ಅಂತ ಮಾಡಿದ್ವಿ. ನಮಗೂ ಅರಿವಿದೆ, ಅಕ್ಕಪಕ್ಕದವರು ಅಲ್ಲಿ ಮುಂದಕ್ಕೆಲ್ಲ IT ಕಂಪನಿಗಳು ಬೇರೆ ಬೇರೆ ಎಲ್ಲ ಬರ್ತಾ ಇದೆ. ಇನ್ನು ಪಕ್ಕದಲ್ಲಿ ಏನೇನು ಜಾಗಗಳನ್ನ ನಾವು ಅಕ್ವಿಷನ್ ಮಾಡ್ತೀವಿ ಅಲ್ಲಿ 5% ಇಂಥ ವೇಸ್ಟ್ ಎನರ್ಜಿ ಯಾವುದೇ ಇಂಡಸ್ಟ್ರೀಸ್ ಇದ್ರೂ ಮಾಡಲಿಕ್ಕೆ ಅವಕಾಶ ಇದೆ. ಅವೆಲ್ಲ ಮಾಡ್ತೀವಿ. ಸೊ ಗಾಬರಿ ಆಗೋದು ಬೇಡ. ನಿಮ್ಮ ನೋವು, ನಿಮ್ಮ ಆತಂಕ, ಜನರು ಬೆಂಗಳೂರಲ್ಲಿ ಕಸ ಹೋಗ್ಬೇಕು. ನಾನು ಕನಕಪುರದಲ್ಲೂ ಮಾಡಕ್ಕೆ ಹೊಟ್ಟಿದ್ದೀನಿ, ಕನಕಪುರ ಏರಿಯಾಲೂ ಮಾಡಕ್ಕೆ ಹೊಟ್ಟಿದ್ದೀನಿ. ಈಗಾಗಲೇ ಬಿಡದಿಲಿಗಾಗಲೇ ನಾವು ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ನಾವು ಅಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಸಿಟಿ ಒಳಗಡೆನೂ ಮಾಡ್ತಾ ಇದ್ದೀವಿ, ದಾಸಹಳ್ಳಿ ಏರಿಯಲ್ಲೂ ಮಾಡ್ತಾ ಇದ್ದೀವಿ. ಸೊ ಈ ನಮ್ಮ MP ಇವ್ರು ರಾಮಲಿಂಗಾರೆಡ್ಡಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಕೂಡ ಒಂದು ಜಾಗದಲ್ಲಿ ಸ್ಮಾಲ್ ಆಗಿ ನಡೀತಾ ಇದೆ. ಅದರಿಂದ ಗಾಬರಿ ಮಾಡ್ಕೊಂಡು ಹೊಸ ಲೇಟೆಸ್ಟ್ ಟೆಕ್ನಾಲಜಿ ಬಹಳ ಚೆನ್ನಾಗಿ ಬಂದಿದೆ. ಗ್ಯಾಸು, ಪವರು ಎಲ್ಲ ಮಾಡೋದು. ಹಿಂದೆ ಏನು ನಾವು ಕೊಟ್ಟಿದ್ದೋ ಸುಮಾರು 14 ಕಡೆ ಪವರ್ ಕೊಡ್ ಮಾಡಬೇಕು ಅಂತ ಕೊಟ್ಟಿದ್ದೋ ಅದೆಲ್ಲ ಕ್ಯಾಬಿನೆಟ್ ಕ್ಯಾನ್ಸಲ್ ಮಾಡೋದು, ಎಲ್ಲ ಫೇಲ್ ಆಗ್ಬಿಡ್ತು. ಎಲ್ಲ ಕಡೆ ಗಲಾಟೆ, ಯಾರಿಗೂ ಬೇಡ ಅಂತ ಹೇಳಿದ್ರೆ ನಿಮ್ಮ ಮನೆ ಕಸ ಎಲ್ಲಿಗೆ ಹಾಕತ್ತೆ, ನಾನು ನೀವೇ ಐಡೆಂಟಿಫೈ ಮಾಡಿ ತೋರಿಸಿ. ಆಯ್ತು, ಇದು ಇರಲಿ, ನಿಮ್ಮ ಮಿಕ್ಕಿದ್ದು ಜಾಗಗಳು ತೋರಿಸಿ, ನಿಮ್ಮ ಜಿಲ್ಲೆಯಲ್ಲಿ ತೋರಿಸಿ, ಅಲ್ಲೂ ಬೇಕಾದ್ರೆ ಒಂದು ವ್ಯವಸ್ಥೆನ ಮಾಡೋಣ. ಅಧ್ಯಕ್ಷರೇ, ಸನ್ಮಾನ್ಯ DK ಶಿವಕುಮಾರ್ ಅವರು ಈ ಕಸದ ವಿಚಾರವಾಗಿ ಹೇಳಿದ್ದಾರೆ. ಇದನ್ನು ಇವತ್ತಿಂದಲ್ಲ, ಬಹಳ ವರ್ಷಗಳಿಂದ ಇದನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ. ನಾವಿದ್ದಾಗೂ ನಮ್ಮನ್ನ ಗಾರ್ಬೇಜ್ ಸಿಟಿ ಅಂತ ಹೇಳಿ ಕಾಂಗ್ರೆಸ್ ದೊಡ್ಡ ಹೋರಾಟ ಈಗ ಅದಕ್ಕಿಂತ ಜಾಸ್ತಿ ಆಗಿದೆ. ನಾನು DK ಶಿವಕುಮಾರ್ ಅವ್ರಿಗೆ ಈಗ ಗೊತ್ತಾಗ್ತಾ ಇದ್ದಾರೆ ಬಹಳ ಆಳ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಟೆಂಡರ್ ಕರೆದಾಗ ಟೆಂಡರ್ ಇಂಪ್ಲಿಮೆಂಟ್ ಮಾಡಕ್ಕೂ ಬಿಡಲಿಲ್ಲ, ಕೋರ್ಟ್ ಹೋಗ್ತಾರೆ. ಇದೊಂದು ದೊಡ್ಡ ಮಾಫಿಯಾ ಇದೆ. ಇವತ್ತಿಂದಲ್ಲ, ಬಹಳ ವರ್ಷ, ಸುಮಾರು 30-40 ವರ್ಷದಿಂದ ಮಾಫಿಯಾ ಇದೆ. ನಾನು ಪ್ರಯತ್ನ ಮಾಡಿದೆ, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಾಗ 3 ದಿನ ಕಸ ಎತ್ತದೇ ನಿಲ್ಲಿಸ್ಬಿಟ್ಟು ಒತ್ತಡ ಶುರುವಾಯಿತು. ಅಪ್ಪ ನೀವೇ ಮಾಡ್ರಿ ಅನ್ನೋ ಸ್ಥಿತಿ ಬಂದಿದ್ದೀವಿ ನಾವು. ಅದಕ್ಕೆ ಏನಾನ ಸಪ್ರೇಟ್ ಒಂದು ಬಿಲ್ ತಂದ್ಬಿಡಿ, ಗೂಂಡಾಟ ಆಗೋದು ಅಥವಾ ಏನು ಸ್ಟ್ರೈಕ್ ಮಾಡದೆ ಇರೋಕೆ. ಯಾಕಂದ್ರೆ ಇದು ಎಸೆನ್ಷಿಯಲ್. ಯಾವ ರೀತಿ ಕರೆಂಟು, ನೀರು ಯಾವ ರೀತಿ ಎಸೆನ್ಷಿಯಲ್ ಇದೆ, ಫೈರು ಇದೆಲ್ಲ ಎಸೆನ್ಷಿಯಲ್ ಇದೆ. ಎಸೆನ್ಷಿಯಲ್ ಆಗ್ತಿದೆಯಲ್ಲ, ಅದರಲ್ಲಿ ಈ ಲೈನ್ ಸೇರಿಸ್ಬಿಡಿ. ಇಲ್ಲಾಂದ್ರೆ
ಬಹಳ ಕಷ್ಟ ಆಗ್ತಾ ಇದೆ. ನಾನು ಪ್ರಯತ್ನ ಮಾಡಿದ್ದೀನಿ. ಈಗ ನಿಮಗೆ ಅಧಿಕಾರ ಇದೆ, ದಯವಿಟ್ಟು ಆಕ್ಟ್ ಅನ್ನಿ ನಾವು ಪಾಸ್ ಮಾಡ್ತೀರಿ. ನೀವು ಈಗ ಇವ್ರನ್ನ ಮಾಫಿಯಾನ ಬಗ್ಬಡಿಯಕ್ಕೆ ಏನ್ ಬೇಕಾದ್ರೂ ನಮ್ಮ ಕಡೆಯಿಂದ ಸಪೋರ್ಟ್ ಕೊಡ್ತಾ ವಿರೋಧ ಪಕ್ಷದ ನಾಯಕ ಅಧ್ಯಕ್ಷ ಅವ್ರು ಏನ್ ಹೇಳಿದ್ದಾರೆ, ಅವ್ರಿಗೆ ಅನುಭವ ಆಗಿದೆ, ನನಗೂ ಅನುಭವ ಆಯಿತು. 2.5 ವರ್ಷದಿಂದ ಕೊನೆಗೆ ಇದನ್ನ ಈ ಪ್ಯಾಕೇಜ್ ಅವರೇ ತಂದಿದ್ರು, 89 ಪ್ಯಾಕೇಜ್ ಇಂಪ್ಲಿಮೆಂಟ್ ಮಾಡಕ್ಕೆ ಆಗಲಿಲ್ಲ. ತಿರ್ಗಿ ಅವರು ಕೋರ್ಟ್ ಬೇರೆಯವರೆಲ್ಲ ಸೇರಿ ಕೋರ್ಟ್ ಹಾಕ್ಸಿದ್ರು. ಈಗ ಏನೋ ಮಾಡಿ ಕೋರ್ಟಲ್ಲಿ ಮಾಡಿ ಈಗ 33 ಪ್ಯಾಕೇಜ್ ಅಂತ ತಂದು ಒಂದೊಂದು ಕ್ಷೇತ್ರಕ್ಕೆ ಒಂದು ಪ್ಯಾಕೇಜ್, ದೊಡ್ಡ ಕ್ಷೇತ್ರದಲ್ಲಿ 1-2 ಪ್ಯಾಕೇಜ್ ಎಕ್ಸ್ಟ್ರಾ ಮಾಡಿ 33 ಪ್ಯಾಕೇಜ್ ಅಂತ ಮಾಡಿದ್ವಿ. ಇದಲ್ಲದೆ ಬೆಂಗಳೂರು ಸುತ್ತಮುತ್ತಲು ಕೂಡ ಇದೆಯಲ್ಲ, ಆ ಸುತ್ತಮುತ್ತಲು ಕೂಡ ಸುಮಾರು 2,500 ಟನ್ ಆಗ್ತದೆ. ಒಟ್ಟು 8,000 ಟನ್ ಕಸ ಬರ್ತಾ ಇದೆ. ಕೃಷ್ಣ ಬೈರೇಗೌಡರಲ್ಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಂತೂ ಅವ್ರದ್ದು ಮತ್ತು ಪಾಪ ನಿಂಬಾವಳಿ ಅರವಿಂದ್ ನಿಂಬಾವಳಿ ಅವ್ರ ಹಳೆ ಕ್ಷೇತ್ರ ಅವ್ರ ವೈಫ್ ಇದ್ದಾರೆ. ಅವ್ರ ಕ್ಷೇತ್ರದಲ್ಲಿ ಪಾಪ ಪರಿಸ್ಥಿತಿ ನೋಡಿ ನನಗೆ ಬಹಳ ನೋವಾಗ್ತದೆ. ಸೊ ಧೀರಜ್ ಅವರು ಏನು ಗಾಬರಿ ಮಾಡ್ಕೊಳ್ಬೇಡ. ಈಗ ಲೇಟೆಸ್ಟ್ ಟೆಕ್ನಾಲಜಿ ಬಹಳ ಚೆನ್ನಾಗಿ ಬಂದಿದೆ, ನಾವು ಇದನ್ನು ಬಗೆಹರಿಸ್ತೀವಿ. ಏನು ನಮ್ಮ ಸುರೇಶ್ ಅವರು ಮತ್ತು ಏನು ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಈ ಒಂದು ಮಾಫಿಯಾನ ಮಟ್ಟ ಹಾಕ್ಲಿಕ್ಕೆ ಏನ್ ಬೇಕೋ ನಾನು ಖಂಡಿತ ಅದಕ್ಕೆ ಕಾನೂನಲ್ಲಿ ನಾನು ನೋಡ್ತೀನಿ. ವಾಟ್ ಎವರ್ ಇಸ್ ನಾಟ್ ಅವೈಲೇಬಲ್ ದೇರ್, ಖಂಡಿತ ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ಳುವಂತ ವ್ಯವಸ್ಥೆನ ನಾನು ಮಾಡ್ತೀನಿ. ಬಯೋಗ್ಯಾಸ್ ಪ್ಲಾಂಟ್ಗೆ ನಾವು ಕೆಸಿಡಿಸಿಯಲ್ಲಿ ಸರ್ ಕೊಮ್ಮನಹಳ್ಳಿಯಲ್ಲಿ ಸುಮಾರು 500 ಟನ್ ಕಸ ಬರುವಂತದ್ದು ಸರ್. ಅದು ಕಳೆದ 4-5 ತಿಂಗಳಿಂದನೇ ಪೂಜೆ ಮಾಡಿ ಶುರು ಮಾಡಬೇಕಾಗಿತ್ತು. ಕೆಸಿಡಿಸಿ ಬಯೋಗ್ಯಾಸ್ ಶುರುನೇ ಆಗ್ತಾ ಇಲ್ಲ ಸರ್. ಬರ್ತೀನಿ ಪೂಜೆ ಇಮಿಡಿಯೇಟ್ ಆಗಿ ಅದನ್ನ ಮತ್ತೆ ನೀವು ಆ ಬಯೋಗ್ಯಾಸ್ ಪ್ಲಾಂಟ್ ಶುರು ಆಗ್ಬಿಡುತ್ತೆ. ಈಗ ಅದಕ್ಕೆ ತಕ್ಷಣ ಅದನ್ನು ಹೇಳಿದ್ರಲ್ಲ ಉಪಮುಖ್ಯಮಂತ್ರಿ ಏನು ಹೊಸ ಟೆಕ್ನಾಲಜಿ ಉಪಯೋಗಿಸ್ತಾ ಇದೀವಿ ಅನ್ನೋ ಮಾತನ್ನ ಹೇಳಿದ್ರೆ ಅದು ಇಂಪ್ಲಿಮೆಂಟ್ ಆದಾಗ ಮಾತ್ರ ಇವೆಲ್ಲ ಒಂದು ಕಾರ್ಯಗತ ಆಗಲಿಕ್ಕೆ ಸಾಧ್ಯ. ಎಲ್ಲ ಒಂದ್ ಕಡೆ ನಾವು ಹೇಳ್ತೀವಿ, ಅದು ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಮಾಡದ ಹೋದಾಗ ಈ ರೀತಿಯಾದಂತಹ ಪ್ರಸಂಗಗಳು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಈಗ ಎಲ್ಲಿ ಕಸ ಹಾಕ್ಸಕ್ಕಾಗಲ್ಲ, ಅಲ್ಲಿ ಸುತ್ತಮುತ್ತಲು ವಾಸನೆ ಬರತಕ್ಕದ್ದು, ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಮತ್ತೆ ಹಂಗಾಗಿ ಆ ಏನು ಹೊಸ ಟೆಕ್ನಾಲಜಿ ಇದೆ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗಿ ಅದು ಕಾರ್ಯಗತ ಆದಾಗ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ. ಸತೀಶ್, ನಾನು ಮಂಗಳೂರವ್ರಿಗೆ ನಾನು ಅಭಿನಯಿಸ್ತೀನಿ. ಮಂಗಳೂರವ್ರಿಗೆ ಈಗೆಲ್ಲ ಪ್ರೈಮ್ ಮಿನಿಸ್ಟರ್ ಕೂಡ ಅದ್ರ ಬಗ್ಗೆ ಗಮನ ಸೆಳೆದಿದ್ದಾರೆ. ನನ್ನ ಒಂದು ಹುಳ ಹಾಕ್ಬಿಟ್ಟು ಸ್ವಲ್ಪ ರಾಜೇಶ್ ನಾಯ್ಕರು ಅದನ್ನ ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ ಅವ್ರ ಮನೆಯಲ್ಲಿ. ನೋಡ್ಕೊಂಡು ಬಂದ್ರೆ ಒಳ್ಳೆದಾಗುತ್ತೆ. ವ್ಯಕ್ತಿ ಮಾಡ್ತಾನೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಟ್ವೀಟ್ ಮಾಡಿದ ಹೇಳ್ತಾ ಇದ್ದೀನಿ, ನೀವು ಮಧ್ಯ ಹೇಳ್ತಾ ಇದ್ದೀರಾ. ಮಂಗಳೂರಲ್ಲೂ ಕೂಡ ಒಂದು ಒಳ್ಳೆ ಪ್ರಾಜೆಕ್ಟ್ ಪ್ರಾರಂಭ ಮಾಡಿದ್ದಾರೆ. ಒಂದಷ್ಟು ವರ್ಮ್ಸ್, ಒಂದು ಹೊಸ ನಮ್ಮ ರೇಷ್ಮೆ ಹುಳ ತರ ಹುಳ ತಿಂದು ಮಾಡೋಂತ ಬ್ಲಾಕ್ ಸೆರಡರ್ ಫ್ಲೈ ಅಂತ ಅಂದ್ಬಿಟ್ಟು ಒಂದು ಹುಳ, ಅದು ಎಲ್ಲ ತಿಂತದೆ, ಗೊಬ್ಬರ ಮಾಡ್ತದೆ. ಅದನ್ನ ಈಗ ನಾನು ಬೆಂಗಳೂರಲ್ಲೂ ಇಂಟ್ರೊಡ್ಯೂಸ್ ಮಾಡಕ್ಕೆ ಮಂಗಳೂರಲ್ಲಿ ಏನು ನಡೆದಿದೆ ಅದನ್ನ ನಾನು ಬಹಳ ಚೆನ್ನಾಗಿ ಮಂಗಳೂರಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದಲ್ಲದೆ ಕೂಡ ನಾನು ಬೇರೆ 3-4 ಕಡೆ ನಾನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಅವ್ರೇನೋ ಅವ್ರ ಮನೇಲಿ ಏನು ಹೇಳ್ತಾರೆ ಅಂತಿರಲ್ಲ, ನಿಮ್ಮ ಮನೆ ಕರೆಯೇ ಬರ್ತೀನಿ, ನಾನು ಅದನ್ನು ನೋಡಕ್ ಬರ್ತೀನಿ. ಓಪನ್ ಫಾರ್ ಆಲ್ ಸಜೆಷನ್ಸ್ ವಾಟ್ ಎವರ್ ಯು ಡೂ. ನೀವೇನ್ ಕೊಡ್ತೀರಿ ಒಳ್ಳೇದ್ ಮಾಡಕ್ಕೆ ನಾನು ಸ್ವಾಗತ ಮಾಡ್ತೇನೆ. ನೀವು ಎಲ್ಲಿ ಕರಿತೀರಾ ಬರ್ತೀನಿ. ನಮ್ಮ ಸುತ್ತಮುತ್ತಲು ನಿಮ್ದು ಪ್ರಯೋಗ ಮಾಡಕ್ ತಯಾರಿದ್ದೀನಿ. ಸರ್, ಉಪಮುಖ್ಯಮಂತ್ರಿಗಳು ಹೇಳಿರುವಂತಹ ಎಲ್ಲ ಅಂಶಗಳನ್ನ ನಾನು ಪರ್ಸನಲ್ ಆಗಿ ಭೇಟಿ ಮಾಡಿದಾಗ ಅವ್ರು ತಿಳಿಸಿದ್ದಾರೆ ಸರ್. ಆದ್ರೆ ನಾನು ಕೇಳ್ಕೊಂತ ಇರೋದು ಒಂದೇ ಸರ್, ಇದು ಮುಚ್ಚಿರುವಂತಹ ಘಟಕ. ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2016 ಇಸ್ವಿಯಲ್ಲಿ ಬಿಕಾಸ್ ಆಫ್ ವಾಟರ್ ಪೊಲ್ಯೂಷನ್, ಬಿಕಾಸ್ ಆಫ್ ಸಬ್ ಸರ್ಫೇಸ್ ವಾಟರ್ ಪೊಲ್ಯೂಷನ್ ಅಂಡ್ ಆಲ್ ಎಲ್ಲ ಆಕ್ಟ್ ಗಳನ್ನ MSW ಆಕ್ಟ್ ಗಳನ್ನ ಗಾಳಿ ತೂರಿದೋರಕ್ಕೆ ಮುಚ್ಚಿರುವಂತಹ ಘಟಕ. ಇದನ್ನ ಮುಚ್ಚಿದ ಮೇಲೆ ಇವತ್ತು 9 ವರ್ಷ ಆಗಿದೆ. 9 ವರ್ಷದಲ್ಲಿ ಅಲ್ಲಿರುವಂತಹ ಕಸವನ್ನ ಏನೂ ಮಾಡಿಲ್ಲ. 25 ಲಕ್ಷ ಟನ್ನಿಗೂ ಅಧಿಕ ಕಸ ಈಗ ಆಲ್ರೆಡಿ ಅಲ್ಲಾಗಿದೆ. ನಾನು ನೀವು ಹೊಸ ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿ ಸರ್, ಆದ್ರೆ ಸಾರ್ವಜನಿಕರು ಖಂಡಿತವಾಗ್ಲೂ ಈ ಜಾಗನ್ನ ಮತ್ತೆ ಓಪನ್ ಮಾಡ್ಲಿಕ್ಕೆ ಸಾರ್ವಜನಿಕರು ಇದು ವಿರೋಧ ಇದೆ. ಇದನ್ನ ತಿಳಿಸುವಂತ ನನ್ನ ಕರ್ತವ್ಯ ಇದೆ ಸರ್. ಸಾರ್ವಜನಿಕರು ಇದ್ರ ಬಗ್ಗೆ ಈಗಾಗಲೇ ಸಂಘಟನೆಗಳಾಗಬಹುದು, ರೈತರಾಗಬಹುದು, ಸಭೆಗಳನ್ನ ಮಾಡಿದ್ದಾರೆ. ಹೆಚ್ಚಿನ ಹೋರಾಟಗಳಾಗ್ತವೆ. ದಯವಿಟ್ಟು ಬೇರೆ ಕಡೆ ಸ್ಥಳಾಂತರಗೊಳಿಸಿದ್ರೆ ಮುಚ್ಚುವಂತ ಘಟಕ ಮತ್ತೆ ತಾವು ಓಪನ್ ಮಾಡಿ ದಯವಿಟ್ಟು ನಾನು ನಿಮ್ಮಲ್ಲಿ ಕೋರ್ಕೊಂತೀನಿ. ಅದ್ರ ಎಕ್ಸ್ಪೀರಿಯನ್ಸ್ ತುಂಬಾ ಕೆಟ್ಟಾಗಿತ್ತು. ದಯವಿಟ್ಟು ಅದನ್ನು ಉದ್ಘಾಟನೆ ಮಾಡೋದು ಬೇಡ. ನಮಗೆ ಕಳಕಳಿ ನಮಗೆ ಅರಿವಿದೆ. ತೊಂದರೆ ಮಾಡಿ. ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ನೀವು ಕನ್ವಿನ್ಸ್ ಮಾಡಿ. ನಾವು ಇದ್ರ ಬಗ್ಗೆ ವ್ಯಾಪಕವಾಗಿ ನಾವೆಲ್ಲ ಗಮನ ನಿಮ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಒಂದೇ ಕಡೆ ಮಾಡಲ್ಲ, ಬೆಂಗಳೂರಿನ 4-5 ಮೂಲೆಗಳಲ್ಲಿ ಮಾಡ್ಲಿಕ್ಕೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಇದನ್ನ ನಾವು ಹೊಸ ಟೆಕ್ನಾಲಜಿ ಮಾಡ್ತಾ ಇದೀವಿ. ನಿಮ್ಗೆ ಯಾರು ಏನು ತೊಂದರೆ ಆಗಲ್ಲ. ನೀವು ರೈತರು ಕನ್ವಿನ್ಸ್ ಮಾಡಿ. ನಾನು ಸೋಷಿಯಲ್ ಇಂಪ್ಯಾಕ್ಟ್, ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ನೀವು ಮಾಡಿಲ್ಲ ಸರ್. ಇದರಲ್ಲಿ ಅಟ್ಲೀಸ್ಟ್ ಇರುವಂತಹ ಕಸ ಎಷ್ಟಿದೆ ಅನ್ನೋದು ನೀವು ಸರ್ಕಾರ ಮತ್ತು GBI ಇದನ್ನ ಗಮನ ತಗೊಂತಾ ಇಲ್ಲ. ದಯವಿಟ್ಟು ನಾನು ಕೇಳ್ತಾರೆ ಅಂತ ನೀವು ಹೊಸ ಪ್ಲಾಂಟ್ ಮಾಡಿ, ಮುಚ್ಚುವಂತ ಪ್ಲಾಂಟ್ ಓಪನ್ ಮಾಡೋದು ಬೇಡ ಸರ್. ದಯವಿಟ್ಟು ಮಾಡ್ತೀನಿ.